ಹಾಯ್ ನಮಸ್ತೆ ಎಲ್ಲರಿಗೂ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಕಂಟಿನ್ಯೂಷನ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಕಂಟಿನ್ಯೂಷನ್ ಬ್ಲಾಗ್ನ ಹಾಕ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರಿಗೂ ನನ್ನ ಚಾನಲ್ನ ಶೇರ್ ಮಾಡಿ. ಹಾಲು ಕೊಟ್ಟು ಹೊಟ್ಟೆ ಡುಮ್ಮಿ ಆಗ್ಬಿಟ್ಟಿದೆ. ಲಾಲ ಕುಡ್ದು ಮಗಳು, ಲಾಲ ಕುಡ್ದು. ಏನು ನೀನೇ ಸರಿ ಮಾಡ್ಕೊ. ಎದಳು ಎದಳು. ಹಂಗೆ ಗುಡ್ ಗರ್ಲ್. ನೋಡಿ ಟೈಮ್ ಎಷ್ಟು ಗೊತ್ತಾ? ಯಪ್ಪ 5:45 ಎದ್ದಿದ್ದಾವೆ. ಹಾಲು ಕುಡಿಸಿದ್ದೀನಿ. ಕುಡಿದ್ಬಿಟ್ಟು ಹಿಂಗೆ ಆಡೋದು. ಚೇಷ್ಟೆ ಮಾಡ್ತವೆ ಎರಡು. ನೋಡಿ, ಅವುಗಳಿಗೆ ನಿದ್ದೆ ಬರೋಲ್ಲ, ನನಗೂ ನಿದ್ದೆ ಮಾಡೋಕ್ಕೆ. ಇವತ್ತೇನು ನಾನು ಮಧ್ಯದಲ್ಲೂ ಎದ್ದಿಲ್ಲ ಪಾಪ. ಚೆನ್ನಾಗಿ ಹಾಲು ಕುಡಿಸಿದ್ದೀನಿ ಹಾಲು ಮಗಳಿಗೆ. ಓನ ಮಗಳ ನನ್ನ ಡುಮ್ಮು ಮಗು ಇದು. ಅಯ್ಯೋ 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 ನಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಈಗ ಅದು ದೊಡ್ಡದು. ಆ ಚಿಕ್ಕದು ಆಲ್ರೆಡಿ ಟ್ರೈ ಮಾಡಿದೆ ನಡಿಯೋಕ್ಕೆ. ದೊಡ್ಡದು ಸ್ವಲ್ಪ ಲೇಟ್, ಬಟ್ ನಡೀತಾ ಇದೆ ಈಗ. ಅಯ್ಯೋ ಅಯ್ಯೋ ಅಯ್ಯೋ. ಸರಿ ಇಲ್ಲ, ನೀನು ಸ್ಪೀಡ್, ನೀನು ಫಾಸ್ಟ್ ಮಗಳೇ. ಇಬ್ಬರೂ ಫಾಸ್ಟ್. ಅಯ್ಯೋ, ಎರಡೂ ನಾನು ಗುರಾಯಿಸೋದು. ಹೇಗೆ ಹುಲಿ ಬೀಬಿ ಅಯ್ಯಪ್ಪ ಹಿಂಗೆ ಬರುತ್ತೆ. No. ఇక్కడ సెకండ్ ಇಲ್ಲ ಮಾಡೋಣ.
ಪಚಾರಿ ಮಿಯಾದು ಪಾರ್ಟ್ 2. ಅಯ್ಯೋ ಮತ್ತೆ ಸಲ ಹೋಗು. ಅಯ್ಯೋ ಮತ್ತೆ ಸಲ ಹೋಗು. ನಿನ್ನ ಜೊತೆ ಮತ್ತೆ ಸಲ ಹೋಗು. ಮತ್ತಿಸ್ಬೇಕಾ ನಿಮ್ಮನ್ನ? ಅಯ್ಯೋ ಮತ್ತಿಸ್ಬೇಕು ನೀನು, ಮತ್ತಿಸ್ಬೇಕು ಬಂಗಾರಿ. ಚಪ್ಪ ಅವಳು ಮಲಗಿದ್ದಾಳೆ ನೋಡೋಗು. ಅವಳನ್ನ ಎದಾಯಿಸ್ಬಿಡು ನೀನು ಡುಮಿ ಬೇಬಿ ಬಂಗಾರಿ. ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನನಗೆ ಚಾಕ್ಲೇಟ್ ಫ್ಲೇವರ್ ತುಂಬ ಇಷ್ಟ. ಇದು ನೋಡಿ, ನಾನು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಇದು ಬರುತ್ತೆ, ಇದಕ್ಕೂ ಬೇಕಂತೆ. ಅದೇ ಯಕ್ಷಿ ಓ ರಿವರ್ಸ್ನೆಸ್. ಇದಕ್ಕೂ ಐಸ್ ಕ್ರೀಮ್ ಬೇಕಂತೆ ನೋಡಿ. ನನಗೆ ಕಚ್ಚಿದ್ರೆ ಅಷ್ಟೇ, ಇಬ್ಬರಿಗೂ ಬಜಾರಿಗಳು. ಏನೇ ಓಕೆ ಹೇಯ್ ಏನು ಮಾಡ್ತಾರೆ. ಇವಳು ಅಲ್ಲಿ ಬಿಡಿ, ಇವಳನ್ನ ಅಲ್ಲಿಗೆ ಜಂಪ್ ಮಾಡ್ಕೊಬಲ್ಲಿ, ಜಂಪ್ ಮಾಡ್ಕೊಬರ್ತಾಳೆ. ನಡ್ಕ ಬರೋದು ಬಿಟ್ಟು ಅವಳು ದೊಡ್ಡವಳು, ಇವಳು ಜಂಪ್ ಮಾಡ್ತಾಳಂತ, ಅವಳು ಜಂಪ್ ಮಾಡೋದು ಅಲ್ಲದೆ ನಡೀತಾಳಲ್ಲ ಅವಳ ಕಾಲಲ್ಲಿ. ಇನ್ನೊಂದು ಚೂರು ಅಲ್ಲ. ಅವಳೇ ನೋಡ್ಕೊಂಡು ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ತೋರಿಸಿ ಅವಳೇ ನೋಡ್ಕೊಂಡು ರಿಯಾಕ್ಟ್ ಮಾಡ್ತಾಳೆ. ಅಯ್ಯೋ ಏಯ್ ಯಾರಿಗೆ ಆವಾಜು?
ನಮ್ಮಿಬ್ಬರು ಬಿಟ್ಟು ಇನ್ನೊಂದು ಯಾವ ನಾಯಿ ಬರಿ ಬಂದೈತೆ ಅಂತ ಅವುಗಳಿಗೆ. ಅಯ್ಯೋ ಅಯ್ಯೋ ರಿಯಾಕ್ಟ್ ಮಾಡ್ತಾರೆ. ಬಜಾರಿ ಇಬ್ರು ಬಜಾರಿನೇ. ನೋಡಲ್ಲ ಅಂತ ಅಯ್ಯೋ ಯಾಕೆ ಅಯ್ಯೋ ನೋಡಲ್ಲ ಅಂತ. ಅಯ್ಯೋ ಏನ್ರಿ ನಿಮ್ಮ ಮರಿಗಳು ಇಷ್ಟೊಂದು ಹವಾ ಮೇಂಟೈನ್ ಮಾಡ್ತಿದ್ದಾವೆ. ಹತ್ರಕ್ಕೆ ತಗೊಂಡು ಮಿಯಾ ಥರ ತಲೆಯಲ್ಲಿ ಅಡ್ಸೋದು ಕಡ್ಬಿಟ್ಟೈತೆ ಇದು. ಇವ್ರ ಮಗಳೇ ಚಿನ್ನೆ ಇವಳು ಅಮ್ಮನ ಕಾಲು ನೋಡ್ತಾವಳು. ಅವಳ ಅಮ್ಮಂಗೆ ಅವಳು ನಡೀತಾಳಲ್ರಿ ಕಾಲಲ್ಲಿ ಅಲ್ಲಿ ನೋಡಿ ಚೆನ್ನಾಗಿ ನಡೀತಾವಳ. ಇನ್ನೇನು ಮತ್ತೆ ಟೆನ್ಷನ್ನು, ಇನ್ನೊಂದು 2 ದಿವಸ ಕಲ್ತು ಬಿಡ್ತಿದ್ರು ಹಂಗೆ ಆಡುತ್ತೆ ಅದು. ಇಲ್ಲಿ ಫ್ರೂಟ್ಸ್ ಸಲಾಡ್ ಮಾಡಿದ್ದೀವಿ. ಆ್ಯಂಡ್ ಯಾವಾಗ್ಲಾರು ಒಂದೊಂದ್ಸತಿ ತುಂಬ ಫ್ರೂಟ್ಸ್ ಎಲ್ಲ ಥರದ್ದು ತೊಗೊಬಂದ್ಬಿಡ್ತೀವಿ ಒಂದೇ ಸತಿ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಉಳಿದ್ಬಿಡುತ್ತೆ ಮತ್ತು ಯಾರೂ ತಿನ್ನೋದಿಲ್ಲ, ಆ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತೀವಿ. ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಅದರಿಂದಾಗಿ ಫ್ರೂಟ್ ಸಲಾಡ್ ಮಾಡಿದ್ವಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲ ಥರ ಫ್ರೂಟ್ಸ್ ಹಾಕಿದ್ವಿ. ಆ್ಯಂಡ್ ಈ ರೆಸಿಪಿ ನಾನು ಯಾವಾಗಲಾದ್ರೂ ಒಂದೊಂದ್ಸತಿ ಶೂಟ್ ಮಾಡ್ತೀನಿ, ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಇವತ್ತು ನಾನು ಮುದ್ದೆ ಮಾಡಿ ಗಟ್ಟಿ ಸಾಂಬಾರ್ ಉಪ್ಪಿನಕಾಯಿ ಮುದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಹೇಳು. ಗುಂಡು ಮುದ್ದೆ ಮಾಡಿದ್ದೀವಿ. ಊಟ ಪಾರ್ಸೆಲ್ ಆಗ್ತಾಯಿದೆ. ಬಾಯ್ ಬಾಯ್. ನೋಡಿ ಹೆಂಗೆ ಹೋಗ್ತಿದ್ದಾರೆ, ಹೆಂಗೆ ನೋಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ನಾವು ಟೊಮೆಟೊ ಚಟ್ನಿ ಮಾಡ್ತಾಯಿರ್ತೀವಿ. ಈ ಥರ ನಾವು ಮಾಡ್ಕೊತೀವಿ, ಎಲ್ಲ ಹುರ್ಕೊಂಡು ಅದನ್ನು ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೋದು. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಗೊತ್ತಿಲ್ಲ ನನಗೆ. ಸೊ ನಾವು ಮಾಡೋದು ಬೇಸಿಕಲಿ ಈ ಥರನೇ, ನಮಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಇದೇ ಥರ. ಸೊ ಇದು ಇನ್ನೊಂದು ಥರನೂ ಮಾಡ್ಬೋದು, ಅದು ಈ ಥರ ಮೆಣಸಿನ್ಕಾಯಿ ಎಲ್ಲ ಹಾಕಲ್ಲ, ಇದು ಎಲ್ಲ ಕಡಲೆ ಅದೆಲ್ಲ ಹಾಕಿ ಮಾಡ್ತಾರೆ. ಸೊ ನಾವು ಮಾಡೋದು ನಮ್ಮ ಅಕ್ಕ, ನನ್ನ ಕಸಿನ್ ಅಕ್ಕ ಹೇಳ್ಕೊಟ್ಟಿರೋದು ನನಗೆ ಆಂಧ್ರ ಸ್ಟೈಲ್ದು. ಅದೇ ಬೇರೆ ಥರ, ಅದ್ರಲ್ಲಿ ತುಂಬ ಜಾಸ್ತಿ ಏನು ಐಟಮ್ಸ್ ಇಲ್ಲ, ಅದು ಬರೀ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಜೀರಿಗೆ ಜಾಸ್ತಿ ಮತ್ತು ಇಷ್ಟೇ, ಇನ್ನೇನು ಇಲ್ಲ. ಅದೆಲ್ಲ ಎಣ್ಣೆಲಿ ಹುರ್ಕೊಂಡು ಕಲ್ಲುಪ್ಪು ಹಾಕಿ ಮಾಡ್ಕೊಳ್ಳೋವಂಥದ್ದು. ಇದು ಬೇರೆ ಥರ, ಇದು ಸ್ವಲ್ಪ
ಬೇರೆ ಥರ ಚಪಾತಿ ಅದಕ್ಕೆಲ್ಲ ತಿನ್ಬೋದು. ನನಗೆ ಹೇಳ್ಕೊಟ್ಟಿರೋದು ನಮ್ಮ ಅಕ್ಕ ಖಾರ ಇರುತ್ತೆ ಮತ್ತು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಮತ್ತೆ ಕಂಟಿನ್ಯೂಷನ್ ವ್ಲಾಗ್ ಹಾಕ್ತೀನಿ. ಇದರದೇ ಖಂಡಿತ ಮಿಸ್ ಮಾಡಬೇಡಿ. ಬಾಯ್.